ಅವಿನಾಶ್ CP, ಚೀಫ್ ಮೆಡಿಕಲ್ ಆಂಕಾಲಜಿಸ್ಟ್, ಭಾರತ್ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ನಮ್ಮ ಮೈಸೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಜನಗಳಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ ಬಗ್ಗೆ ಭಾರತ್ ಹಾಸ್ಪಿಟಲಲ್ಲಿ ಏನೇನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಇವತ್ತಿನ ಹೊಸ ಒಂದು ಎಡಿಷನ್ ಏನಪ್ಪ ಅಂತ ಹೇಳಿದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್. ಇದು ಯೂಶಲಿ ಸಾಕಷ್ಟು ಮಾರಣಾಂತಿಕ ನಮ್ಮ ರಕ್ತ ಸಂಬಂಧಿ ಕ್ಯಾನ್ಸರ್ಗಳಿಗೆ ಇದೊಂದು ಗುಣಪಡಿಸಾದಂಥ ಒಂದು ಹೊಸ ಥರದ ಚಿಕಿತ್ಸೆ. ಮುಂಚೆ ಈ ಚಿಕಿತ್ಸೆಗೋಸ್ಕರ ಪೇಷಂಟ್ಗಳು ಬೆಂಗಳೂರಿಗೆ ಹೋಗಬೇಕಿತ್ತು ಅಥವಾ ಇನ್ನೂ ದೊಡ್ಡ ಒಂದು ಪ್ರದೇಶಗಳಿಗೆ ಹೋಗಬೇಕಿತ್ತು. ಅದರಿಂದ ಸಾಕಷ್ಟು ನಷ್ಟ ಆಗ್ತಾ ಇತ್ತು, ದುಡ್ಡಿನ ವಿಷಯವಾಗಲಿ ಅಥವಾ ಬೇರೆ ವಿಷಯಕ್ಕಾಗಲಿ. ಈಗ ಮೈಸೂರಲ್ಲೇ ನಾವು ಇದನ್ನು ಪ್ರೊವೈಡ್ ಮಾಡೋದ್ರಿಂದ ಎಲ್ಲರಿಗೂ ಅವೈಲಬಲ್ ಇದೆ, ಅಫೋರ್ಡಬಲ್ ಇದೆ, ಮತ್ತು ಅಷ್ಟೇ ಕ್ವಾಲಿಟಿ ಕೇರಲ್ಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದ್ರಿಂದ ಸಾಕಷ್ಟು ಪೇಷಂಟ್ಗಳು, ಎಸ್ಪೆಷಲಿ ಲ್ಯುಕೀಮಿಯಾ, ಲಿಂಫೋಮಾ, ಮೈಲೋಮಾ ಈ ಥರ ಪೇಷಂಟ್ಸ್ಗಳಿಗೆ ಮೈಸೂರು ಮತ್ತು ಸುತ್ತಮುತ್ತಲಿನ ಜನರಿಗೆ ಇದೊಂದು ವರ. ಥ್ಯಾಂಕ್ ಯು. ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರು ಇಲ್ಲಿ ದಿನಾಂಕ 9 ಫೆಬ್ರವರಿ 2026 ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಅಂದರೆ ಅಸ್ಥಿ ಮಜ್ಜೆ ಘಟಕ ಇದು ಓಪನ್ ಆಗಿದೆ. ಇಲ್ಲಿ ದೊಡ್ಡವರಿಂದ ಹಿಡಿದು ಮಕ್ಕಳಿಗೆ ಅಸ್ಥಿ ಮಜ್ಜೆ ಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಟು ಬಿಗಿನ್ ವಿತ್ ಇನಿಷಿಯಲಿ ದೊಡ್ಡವರಲ್ಲಿ ಕಾಣುವಂತಹ ಕೆಲವು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ನಂತರ ದಿನಗಳಲ್ಲಿ ಮಕ್ಕಳಿಗೂ ಸಹ ಇಲ್ಲಿ ಈ ಒಂದು ಫೆಸಿಲಿಟಿ ಇದೆ. ನಾನು ಮಕ್ಕಳ ಕ್ಯಾನ್ಸರ್ ತಜ್ಞೆ. ಮಕ್ಕಳಲ್ಲಿ ಬರುವಂತಹ ಕೆಲವು ರಕ್ತದ ಕ್ಯಾನ್ಸರ್ಗಳು, ಯಾವ ನಾರ್ಮಲ್ ಬೇಸಿಕ್ ಕೀಮೋಥೆರಪಿಗೆ ರೆಸ್ಪಾಂಡ್ ಆಗದೇ ಇರುವಂತಹ ಕೆಲವು ಬ್ಲಡ್ ಕ್ಯಾನ್ಸರ್ಗಳು, ಲಿಂಫೋಮಾಸ್ಗಳು, ಇವುಗಳಿಗೆ ಇಲ್ಲಿ ಅಸ್ಥಿಮಜ್ಜೆ ಕಸಿಯನ್ನು ಮಾಡಲಾಗುತ್ತೆ. ಅದು ಬಿಟ್ಟು ಕೆಲವೊಂದು ಎಪ್ಲಾಸ್ಟಿಕ್ ಅನೀಮಿಯಾ, ಥ್ಯಾಲಸೀಮಿಯಾ, ಕೆಲವೊಂದು ಸಿಕಲ್ ಸೆಲ್ ಅನೀಮಿಯಾ ಅನ್ನೋ ಕಂಡೀಷನ್ಸ್ಗಳಿಗೂ ಇಲ್ಲಿ ಮುಂಬರುವ ದಿನಗಳಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟನ್ನು ಮಾಡಲಾಗುತ್ತೆ. ಈ ಒಂದು ಫೆಸಿಲಿಟಿ ಫಾರ್ ದ ಫಸ್ಟ್ ಟೈಮ್ ಮೈಸೂರಲ್ಲಿ ಶುರುವಾಗಿರುವುದು. ಇಲ್ಲಿ ನಾವು ಶುರು ಮಾಡಿರುವ ಈ ಒಂದು ಘಟಕದಿಂದ ಮೈಸೂರಲ್ಲದೆ ಮೈಸೂರಿನ ಸುತ್ತಮುತ್ತ ಇರುವಂತಹ ಜನರಿಗೂ ಸಹ ಬೆನಿಫಿಟ್ ಆಗುತ್ತೆ. ಇದರಿಂದ ಇಲ್ಲಿಯವರೆಗೂ ಮೈಸೂರಿನ ಜನರು ಈ ಒಂದು ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಇನ್ನು ಮುಂದೆ ಹೋಗುವಂತಹ ಅವಶ್ಯಕತೆ ಬರಲ್ಲ. ಮಾತಾಡಿ. ಇದು ಎಸ್ಟರ್ಡೇ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಓಪನ್ ಮಾಡಿದ್ದೀವಿ ಮೈಸೂರಿನಲ್ಲಿ. ಮೊದಲು ಇದು ಅತ್ಯಂತ ಆಧುನಿಕವಾಗಿದೆ. JC ಸ್ಟ್ಯಾಂಡರ್ಡ್ಸ್, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ನೀವು ಸಿಟಿ ಬೆಂಗಳೂರು, ಅಮೇರಿಕಾ ಆ ಥರ ಎಲ್ಲಿ ಹೋಗ್ತೀರಿ ಆ ಥರ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ನಲ್ಲಿದೆ. ಮೊದಲು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಎಲ್ಲರೂ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗಬೇಕಾಗಿತ್ತು. ಇದು ಯಾವ ಥರ ಕಾಯಿಲೆಗಳಿಗೆ ಯೂಸ್ ಆಗುತ್ತೆ ಅಂದರೆ ರಕ್ತ ರಿಲೇಟೆಡ್ ಕ್ಯಾನ್ಸರ್ಗಳಿಗೆ ಯೂಸ್ ಆಗುತ್ತೆ. ನಾಟ್ ಓನ್ಲಿ ದ್ಯಾಟ್, ಈಗ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಕೆಲವು ನ್ಯೂರಾಲಜಿಕಲ್ ಕಾಯಿಲೆಗಳಿಗೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಒಂದು ಡೆಫಿನಿಟಿವ್ ಥೆರಪಿಯಾಗಿ ಇನ್ ದ ಲೇಟೆಸ್ಟ್ ಸ್ಟೇಜಸ್, ಎಲ್ಲ ಔಷಧಿಗಳು ವರ್ಕ್ ಆಗಿಲ್ಲ ಅನ್ನೋ ಕಾಲಕ್ಕೆ ಇದು ಯೂಸ್ ಆಗುತ್ತೆ. ಬ್ಲಡ್ ಕ್ಯಾನ್ಸರ್ಸಲ್ಲಿ ಎಷ್ಟು ವಿಧವಾದ ಕ್ಯಾನ್ಸರ್ಗಳು ಬರ್ತಾ ಇದೆ. ಲೈಕ್ ಅಕ್ಯೂಟ್ ಲ್ಯುಕೀಮಿಯಾ ಆಗ್ಬೋದು, ಮಲ್ಟಿಪಲ್ ಮೈಲೋಮಾ ಆಗ್ಬೋದು, ಕೆಲವು ಲಿಂಫೋಮಾಗಳಾಗ್ಬೋದು. 2-3 ಔಷಧ ಕೀಮೋಥೆರಪಿಗಳು, ಇಮ್ಯುನೋಥೆರಪಿಗಳು ಕೊಟ್ಟು ಫೇಲ್ಯೂರ್ ಆದಂಥ ಕಾಲಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಒಂದು ಡೆಫಿನಿಟಿವ್ ಥೆರಪಿ ಆಗಿತ್ತು. ಮೊದಲು ತುಂಬ ಹಣ ವ್ಯಯ ಆಗ್ತಿತ್ತು. ಇವಾಗ ನಮ್ಮ ಫೌಂಡೇಶನ್ ಇರೋದ್ರಿಂದ, ಇದೊಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನಾವು ಎಲ್ಲರಿಗೂ ಆಕ್ಸೆಸಿಬಲ್ ಆಗಿದೆ. ಇದು ಟೈರ್ 2 ಸಿಟಿನಲ್ಲಿ. ಮತ್ತು ಇದು ಈಕ್ವಿಟಬಲ್ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಎಲ್ಲ ಕೆಳವರ್ಗದವರಿಗೂ ಇದು ಆಕ್ಸೆಸಿಬಲ್ ಆಗಿದೆ. ನಾಟ್ ಕೆಳವರ್ಗದವರು ಆಕ್ಸೆಸಿಬಲ್ ಆಗಿದೆ ಅಂದರೆ ವಿತ್ ಕ್ವಾಲಿಟಿ. ಬಿಕಾಸ್ ನಿನ್ನೆ ಅದು ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಎಲ್ಲ ಓಪನ್ ಮಾಡಿ ನಿಮಗೆಲ್ಲ ವಿಡಿಯೋಸ್, ಇನ್ಸೈಡ್ ವಿಡಿಯೋಸ್ ತೋರಿಸಿದ್ದೀವಿ. ವಾಟ್ ಇಸ್ ಹೆಪಾ ಫಿಲ್ಟರ್ ಅಂದ್ರೆ ಏನು, ಇನ್ಫೆಕ್ಷನ್ಸ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ತೀವಿ, ಇಂಡಿವಿಜುವಲ್ ಪೇಷಂಟ್ಸ್ಗೆ ರೂಮ್ಗಳು ಹೇಗಿದೆ, ಅವ್ರಿಗೆ ಅಟೆಂಡರ್ಗಳಿಗೆ ರೂಮ್ಗಳು ಹೇಗಿದೆ, ಅವ್ರಿಗೆ ಆಹಾರ ಪದ್ಧತಿಗಳೇನಿದೆ, ಆಹಾರ ಎಷ್ಟು ಸ್ಟೆರಿಲೈಸ್ಡ್ ಆಗಿ ಹೇಗೆ ಬರುತ್ತೆ, ಬಟ್ಟೆಗಳು ಹೇಗೆ ಸ್ಟೆರಿಲೈಸ್ ಬರುತ್ತೆ, ಅವ್ರು 3 ತಿಂಗಳು ಒಳಗಡೆನೇ ಇದ್ದಂಥ ಸಂದರ್ಭದಲ್ಲಿ 3 ವಾರಗಳು ಹೇಗೆ ಒಳಗಿನ ವಾತಾವರಣನ ನಾವು ಮೇಂಟೈನ್ ಮಾಡ್ತೀವಿ, ಎಲ್ಲವನ್ನೂ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಸೊ ಅದು ಇವಾಗ ಟೈರ್ 2 ಸಿಟಿನಲ್ಲಿ ನೆನ್ನೆ ಓಪನ್ ಮಾಡಿದ್ದೀವಿ. ಸೊ ಇದು ನಮ್ಮ ಲೋಕಲ್ ಜನತೆ, ಈ ನಮಗೂ ಈ ಸುತ್ತಮುತ್ತಲ 5-6 ಡಿಸ್ಟ್ರಿಕ್ಟಿಗೆ ಅದು ಕೇಟರ್ ಮಾಡ್ಬೋದು. ಮೊದಲು ಇದು ಮೇನ್ಲಿ ಬೆಂಗಳೂರಿನಲ್ಲಿ ಅಷ್ಟೇ ಕೇಂದ್ರೀಕೃತವಾಗಿತ್ತು. ಅದರಿಂದ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಹೋಗಿ ಬರೋದು, ಇವಾಗ ರೋಡ್ಗಳಾಗಿದೆ, ಜಲ್ದಿ ಹೋಗಿ ಬರೋದು ಅಂದ್ರೂ ಸ್ಟೇ ಮತ್ತು ಅದರದ್ದು ಕಾಸ್ಟ್, ಇವಾಗ ಎಲ್ಲವೂ 2 ಆಕ್ಸೆಸಿಬಲ್ ಆಗಿದೆ. ಸೊ ಇದರಿಂದ ನಾಟ್ ಓನ್ಲಿ ಅಡಲ್ಟ್ಸ್, ಇದು ಮಕ್ಕಳಿಗೂ ಎಷ್ಟೋ ಲ್ಯುಕೀಮಿಯಾಗಳು ಇದಕ್ಕೆ ಕ್ಯೂರ್ ಅಂತ ಒಂದು ಡೆಫಿನೆಟಿವ್ ಥೆರಪಿ ಇದು. ಆಕ್ಸೆಸಿಬಲ್ ಕಾಸ್ಟ್ನಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದಂಥವರು ನಾರ್ಮಲ್ ಜೀವನನ
ಅವರು ಮಾಡ್ಬೋದು. ಬ್ಲಡ್ ಕ್ಯಾನ್ಸರ್ ಅನ್ನೋದು ನಾಟ್ ಓನ್ಲಿ ಸ್ಟಿಗ್ಮಾ, ಅದಕ್ಕೆ ಲಾಟ್ ಆಫ್ ಎಫರ್ಟ್ ಬೇಕಾಗುತ್ತೆ ಫ್ರಮ್ ದ ಫ್ಯಾಮಿಲಿ, ಫ್ರಮ್ ದ ಸಪೋರ್ಟ್ ಗ್ರೂಪ್ಸ್, ಅಂಡ್ ಡಾಕ್ಟರ್ಸ್, ನರ್ಸಸ್. ಸೊ ಇಲ್ಲೆಲ್ಲರೂ ಟ್ರೈನ್ಡ್ ಆಗಿರೋದ್ರಿಂದ ಎಲ್ಲರೂ ಬೆಂಗಳೂರು ಸ್ಟ್ಯಾಂಡರ್ಡ್ಸ್ಗಳಲ್ಲಿ ಟ್ರೈನ್ ಆಗಿ ಬಂದಿದ್ದಾರೆ. ನಾನು ಕೂಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಆಫ್ ಸೈನ್ಸಸ್ ನ್ಯೂ ಡೆಲ್ಲಿಯಿಂದ ಟ್ರೈನ್ ಆಗಿ ಬಂದಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಈಕ್ವಿಟಬಲ್, ಆಕ್ಸೆಸಿಬಲ್ ಮತ್ತು ಅಫೋರ್ಡಬಲ್ ಹೆಲ್ತ್ ಕೇರ್ ಅಕಾರ್ಡಿಂಗ್ ಟು ಕ್ವಾಲಿಟಿ ನಾವು ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸಿದ್ಧವಿದೆ.